ನಮಸ್ಕಾರ ವೀಕ್ಷಕರೇ. ಈಗಾಗಲೇ ಕೊರೋನಾದಿಂದ ತತ್ತರಿಸಿದ ದೇಶದ ಜನತೆಗೆ ಇದೀಗ ಮತ್ತೊಂದು ಕಾಯಿಲೆ ಆತಂಕವನ್ನು ಉಂಟು ಮಾಡಿದೆ. 116 ದೇಶಗಳಲ್ಲಿ ಮಂಕಿ ಪಾಕ್ಸ್ ಕಾಯಿಲೆ ಹೆಚ್ಚಿದೆ. ವಿಶ್ವಸಂಸ್ಥೆ ಕೂಡ ಎಮರ್ಜೆನ್ಸಿ ಅಂದರೆ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದೆ. 140 ಕೋಟಿ ಜನಸಂಖ್ಯೆ ಇರುವ ಭಾರತ ದೇಶದಲ್ಲಿ ಮಂಕಿ ಪಾಕ್ಸ್ ಅನ್ನು ಎಮ್ಮಾರಿ ಭೀತಿಯನ್ನು ಸೃಷ್ಟಿಸಿದೆ. ಏರ್ಪೋರ್ಟ್ ಹಾಗೂ ಗಡಿ ಭಾಗಗಳಲ್ಲಿ ತಪಾಸಣೆ ಕೂಡ ಶುರುವಾಗಿದೆ. ಹಾಗಾದರೆ ಮಂಕಿ ಪಾಕ್ಸ್ ಎಂದರೇನು? ಈ ಕಾಯಿಲೆ ಎಲ್ಲಿಂದ ಬಂತು? ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗಾಗಿ. ಮಂಕಿ ಪಾಕ್ಸ್ 116 ದೇಶಗಳಲ್ಲಿ 1 ಲಕ್ಷ ದಾಟಿದೆ. 208 ಜನ ಸಾವನ್ನಪ್ಪಿದ್ದಾರೆ. ಆಫ್ರಿಕಾ, ಕೀನ್ಯಾ, ರುವಾಂಡಾ, ಉಗಾಂಡ, ಪಾಕಿಸ್ತಾನ ಹಾಗೂ ಚೀನಾ ದೇಶಗಳಲ್ಲಿ ಈ ಕಾಯಿಲೆ ವೇಗವಾಗಿ ಹರಡುತ್ತಿದೆ ಎನ್ನಲಾಗಿದೆ. ಶ್ರೀಮಂತ ದೇಶಗಳು ಬಡ ದೇಶಗಳಿಗೆ ಲಸಿಕೆಗಾಗಿ ಸಹಾಯ ಮಾಡಬೇಕೆಂದು ವಿಶ್ವಸಂಸ್ಥೆ ಘೋಷಿಸಿದೆ. ಇನ್ನು ಭಾರತದ ವಿಚಾರಕ್ಕೆ ಬಂದರೆ ಪ್ರಧಾನಿ ನರೇಂದ್ರ ಮೋದಿಯವರು ಎಮರ್ಜೆನ್ಸಿ ಮೀಟಿಂಗ್ ಕೂಡ ಮಾಡಿದ್ದಾರೆ. ಹೊರ ದೇಶಗಳಿಂದ ಭಾರತಕ್ಕೆ ಬರುವ ಎಲ್ಲರನ್ನು ಗಮನಿಸಿ ತಪಾಸಣೆ ನಡೆಸಬೇಕು ಎಂದಿದ್ದಾರೆ. ಇದಕ್ಕಾಗಿ ಭಾರತದಲ್ಲಿ ಈಗಾಗಲೇ 32 ಲ್ಯಾಬ್ಗಳು, ಡೆಲ್ಲಿಯಲ್ಲಿ ಆಸ್ಪತ್ರೆಗಳು ಕೂಡ ಪ್ರಾರಂಭ ಮಾಡಿದ್ದಾರೆ. ನಮ್ಮ ರಾಜ್ಯದ ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಅವರು ಆರೋಗ್ಯ ಇಲಾಖೆಯ ಅಧಿಕಾರಿಗಳ ಜೊತೆ ಸಭೆಯನ್ನು ಮಾಡಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಎಚ್ಚರಿಕೆ ನೀಡಿದ್ದಾರೆ. ಮಂಕಿ ಪಾಕ್ಸ್ ಎಂದರೆ ಮಂಗನ ಕಾಯಿಲೆ ಅಲ್ಲ, ಪ್ರಾಣಿಗಳಿಂದ ಬರುವ ಕಾಯಿಲೆ ಇದಾಗಿದೆ. ತುಂಬಾ ಬೇಗ ಹರಡುವ ಕಾಯಿಲೆ ಇದು. ಪ್ರಾಣಿಗಳನ್ನು ತುಂಬಾ ಹತ್ತಿರವಾಗಿ ತೆಗೆದುಕೊಂಡಾಗ, ಒಬ್ಬರನ್ನು ಒಬ್ಬರು ಟಚ್ ಮಾಡಿಕೊಂಡಾಗ, ಲೈಂಗಿಕ ಸಂಪರ್ಕ ಹೊಂದಿದಾಗ ಈ ಕಾಯಿಲೆ ಹರಡುತ್ತದೆ. ಜ್ವರ, ತಲೆನೋವು, ಹೊಟ್ಟೆ ನೋವು, ಶರೀರದ ಮೇಲೆ ಎಲ್ಲ ಭಾಗಗಳಲ್ಲೂ ಗುಳ್ಳೆಗಳು ಮತ್ತು ಗೆರೆಗಳಂತೆ ಬರುವುದು ಇದರ ಲಕ್ಷಣವಾಗಿದೆ. ಮಂಕಿ ಪಾಕ್ಸ್ ಕಾಯಿಲೆ ಬಂದವರು 10 ದಿನಗಳ ಸಂಪೂರ್ಣ ವಿಶ್ರಾಂತಿಯಲ್ಲಿರಬೇಕಾಗುತ್ತದೆ. ಹೆಚ್ಚಿನ ನೀರು ಕುಡಿಯಬೇಕಾಗುತ್ತದೆ. ಇದು ಕ್ಲಾಡ್ 1, ಕ್ಲಾಡ್ 2 ಎಂಬ 2 ಹಂತದಲ್ಲಿ ಹರಡುತ್ತದೆ. ಕ್ಲಾಡ್ 1 ಒಮ್ಮೊಮ್ಮೆ ಪ್ರಾಣಾಂತಕವಾಗಿ ಕೂಡ ಇರಬಹುದು. ಕ್ಲಾಡ್ 2 99% ಬದುಕಿ ಉಳಿಯಬಹುದು ಎಂದು ವೈದ್ಯರು ಹೇಳುತ್ತಾರೆ. 2021ರಲ್ಲಿ ಅಮೆರಿಕಾದಲ್ಲಿ ಮಂಕಿ ಪಾಕ್ಸ್ ಕಾಯಿಲೆ ಪತ್ತೆಯಾಗಿತ್ತು. ಭಾರತದಲ್ಲಿ 2022 ಕೇರಳ ರಾಜ್ಯದಲ್ಲಿ 1 ಕೇಸ್ ಪತ್ತೆಯಾದರೆ 2024 ಮಾರ್ಚ್ ತಿಂಗಳಲ್ಲಿ ಕೇರಳದಲ್ಲಿ ಮತ್ತೊಂದು ಕೇಸ್ ಪತ್ತೆಯಾಗಿದೆ. ಒಟ್ಟಾರೆ ಭಾರತದಲ್ಲಿ 30 ಜನರಲ್ಲಿ ಮಂಕಿ ಪಾಕ್ಸ್ ಕಾಣಿಸಿಕೊಂಡಿದೆ. ಆತಂಕ ಬೇಡ, ಸದ್ಯಕ್ಕೆ ಮಂಕಿ ಪಾಕ್ಸ್ ಮಿತವಾಗಿದೆ ಎಂದು ವೈದ್ಯರು ಮಾಹಿತಿಯನ್ನು ನೀಡಿದ್ದಾರೆ. ನಮಗಿರುವ ಮಾಹಿತಿಯನ್ನು ತಲುಪಿಸಿದ್ದೇವೆ. ಆದಷ್ಟು ಆರೋಗ್ಯವನ್ನು ಚೆನ್ನಾಗಿಟ್ಟುಕೊಳ್ಳಿ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.